ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದು ನೋಡಿ, ಗುತ್ತಿಗೆ ಮೀಸಲಾತಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಮೀಸಲಾತಿ ಇದ್ರ ಮುಖಾಂತರ ಬರೀ ಓಟ್ಗೋಸ್ಕರವಾಗಿ ಚರ್ಚೆಗಳು ನಡೆಸಲು ಅರ್ಥ ಏನಿದೆ? ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಬೇಕು, ರಾಜ್ಯದ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಏನಾಗಿದೆ ಅನ್ನೋದು ನೋಡಬೇಕಷ್ಟೇ. ನೀವು ಯಾವ ಗುತ್ತಿಗೆ ಕೊಟ್ಟರೆ ಏನು ಉಪಯೋಗ? ಪರ್ಸೆಂಟೇಜ್ ಕೊಟ್ಟರೆ ಅಲ್ಲೂ ಪರ್ಸೆಂಟೇಜಾ? ನಾನು ಆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಯಾರು ಮಂಜುನಾಥ್ ಮೊನ್ನೆ ಮಾತಾಡ್ತಿದ್ದಾರಲ್ಲ, ಒಂದು ಕೇಳಲಿಕ್ಕೆ ಬಯಸ್ತೀನಿ. ನಾನು 2006, 2007, 2018 ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು ದುಡ್ಡನ್ನು ಬಿಡುಗಡೆ ಮಾಡ್ತಾಯಿದ್ದು. ಯಾವ ಗುತ್ತಿಗೆದಾರರು ಕಮಿಷನ್ ಕೊಟ್ಟರು? ಇದೇನು ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ನಡೀತಾ ಇದೆಯಲ್ಲ ಈಗ ಕಮಿಷನ್ ಬಗ್ಗೆ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಗುತ್ತಿಗೆದಾರ ಬಂದು ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ದ? ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವ ಇಲಾಖೆಯಲ್ಲಿ ಬಂದು ಕೊಟ್ಟಿದ್ದರು? ನನ್ನ ಗಮನಕ್ಕಂತೂ ಆ ಸಂದರ್ಭದಲ್ಲಿ ಯಾರು ಪರ್ಸೆಂಟೇಜ್ ಬಗ್ಗೆ ಯಾರು ಚರ್ಚೆ ಮಾಡಿದ್ದೇ ನೋಡಲಿಲ್ಲ. ಈಗ ಇವೆಲ್ಲ ಚರ್ಚೆಗಳು ಮಾಡ್ತಿರಲ್ಲ, ಅದರಿಂದ ಜನಕ್ಕೆ ನಾನು ಹೇಳ್ತಕ್ಕಂಥದ್ದು, ಈ ರಾಜ್ಯ ಉಳಿಸೋರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತೀರ್ಮಾನ ತಗೊಳ್ಳಿ. ಇಲ್ಲೇ ಇದ್ದರೆ ಸಂಪದ್ಭರಿತವಾದಂಥ ರಾಜ್ಯ ಇದು. ಈ ರಾಜ್ಯ ಮುಂದಿನ ದಿನದಲ್ಲಿ ಕೊನೆಗೆ ಬಿಹಾರನ ಹಿಂದಾಕಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ವಾತಾವರಣಕ್ಕೆ ಇವತ್ತೇನು ಹೋಗ್ತಾ ಇದ್ದೀವಿ. ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದು ನೋಡಿ, ಗುತ್ತಿಗೆ ಮೀಸಲಾತಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಮೀಸಲಾತಿ ಇದ್ರ ಮುಖಾಂತರ ಬರೀ ಓಟ್ಗೋಸ್ಕರವಾಗಿ ಚರ್ಚೆಗಳು ನಡೆಸಲು ಅರ್ಥ ಏನಿದೆ? ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಬೇಕು, ರಾಜ್ಯದ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಏನಾಗಿದೆ ಅನ್ನೋದು ನೋಡಬೇಕಷ್ಟೇ. ನೀವು ಯಾವ ಗುತ್ತಿಗೆ ಕೊಟ್ಟರೆ ಏನು ಉಪಯೋಗ? ಪರ್ಸೆಂಟೇಜ್ ಕೊಟ್ಟರೆ ಅಲ್ಲೂ ಪರ್ಸೆಂಟೇಜಾ? ನಾನು ಆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಯಾರು ಮಂಜುನಾಥ್ ಮೊನ್ನೆ ಮಾತಾಡ್ತಿದ್ದಾರಲ್ಲ, ಒಂದು ಕೇಳಲಿಕ್ಕೆ ಬಯಸ್ತೀನಿ. ನಾನು 2006, 2007, 2018 ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು ದುಡ್ಡನ್ನು ಬಿಡುಗಡೆ ಮಾಡ್ತಾಯಿದ್ದು. ಯಾವ ಗುತ್ತಿಗೆದಾರರು ಕಮಿಷನ್ ಕೊಟ್ಟರು? ಇದೇನು ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ನಡೀತಾ ಇದೆಯಲ್ಲ ಈಗ ಕಮಿಷನ್ ಬಗ್ಗೆ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಗುತ್ತಿಗೆದಾರ ಬಂದು ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ದ? ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವ ಇಲಾಖೆಯಲ್ಲಿ ಬಂದು ಕೊಟ್ಟಿದ್ದರು? ನನ್ನ ಗಮನಕ್ಕಂತೂ ಆ ಸಂದರ್ಭದಲ್ಲಿ ಯಾರು ಪರ್ಸೆಂಟೇಜ್ ಬಗ್ಗೆ ಯಾರು ಚರ್ಚೆ ಮಾಡಿದ್ದೇ ನೋಡಲಿಲ್ಲ. ಈಗ ಇವೆಲ್ಲ ಚರ್ಚೆಗಳು ಮಾಡ್ತಿರಲ್ಲ, ಅದರಿಂದ ಜನಕ್ಕೆ ನಾನು ಹೇಳ್ತಕ್ಕಂಥದ್ದು, ಈ ರಾಜ್ಯ ಉಳಿಸೋರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತೀರ್ಮಾನ ತಗೊಳ್ಳಿ. ಇಲ್ಲೇ ಇದ್ದರೆ ಸಂಪದ್ಭರಿತವಾದಂಥ ರಾಜ್ಯ ಇದು. ಈ ರಾಜ್ಯ ಮುಂದಿನ ದಿನದಲ್ಲಿ ಕೊನೆಗೆ ಬಿಹಾರನ ಹಿಂದಾಕಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ವಾತಾವರಣಕ್ಕೆ ಇವತ್ತೇನು ಹೋಗ್ತಾ ಇದ್ದೀವಿ.